ಹಾಯ್ ಎಲ್ಲರಿಗೂ. ಈ ದಿನ ನಾನು ಒಂದು ಮನೆಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕರಿಕುಂಬಳಕಾಯಿ ಇಲ್ಲ ಬೂದುಗುಂಬಳಕಾಯಿಯನ್ನು ಬಳಸಿಕೊಂಡು ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಇರೋರು, ಪಿತ್ತ ಪ್ರಕೃತಿ ಇರೋರೆಲ್ಲ ಇದರ ಜ್ಯೂಸನ್ನು ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಇಲ್ಲ ನಾವು ಕೆಲವೊಮ್ಮೆ ಏನಾದ್ರು ಫಂಕ್ಷನ್ಗಳೆಲ್ಲ ಆದಾಗ ತುಂಬ ಸಿಹಿಯನ್ನು ತಿಂದಿರ್ತೇವೆ, ಒಂದು ರೀತಿ ಅಜೀರ್ಣ ಆದ ಹಾಗೆ ಆಗಿರುತ್ತೆ. ಅಂಥ ಹೊತ್ತಲ್ಲೆಲ್ಲ ಇದರ ಜ್ಯೂಸನ್ನು ಮಾಡಿ ಕುಡಿದ್ರೆ ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ. ನಾನಿಲ್ಲಿ ಒಂದು ಬೂದುಗುಂಬಳಕಾಯಿನ ತಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಒಂದು ಕಾಲು ಭಾಗದಷ್ಟು ಬಳಸ್ಕೊಳ್ತಾ ಇದ್ದೇನೆ. ಇದರ ಸಿಪ್ಪೆ ಮತ್ತು ಬೀಜವನ್ನೆಲ್ಲ ಈ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಇದರ ಸಿಪ್ಪೆ ತುಂಬ ಗಟ್ಟಿಯಾಗಿರುತ್ತೆ ನೋಡಿ. ಈ ರೀತಿಯಲ್ಲಿ ಇದರ ಬೀಜ ಮತ್ತು ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೊಳ್ಳಿ, ಅಂದರೆ ರುಬ್ಲಿಕ್ಕೆ ಸುಲಭ ಆಗೋ ಥರ. ಈ ಕರಿಕುಂಬಳಕಾಯಿನ ಬಳಸಿಕೊಂಡು ತುಂಬ ರೆಸಿಪಿಯನ್ನು ಮಾಡ್ತಾರೆ. ಕಾಶಿ ಹಲ್ವ ಅಂತ ಮಾಡ್ತಾರೆ, ಹಾಗೆ ದೋಸೆ, ಸಾಂಬಾರು ಮಾಡ್ತಾರೆ, ಮಜ್ಜಿಗೆ ಹುಳಿ ಎಲ್ಲ ಅಡುಗೆಗಳು ಬಹಳನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು ನೋಡಿ. ಈ ರೀತಿ ಪೂರ್ತಿಯಾಗಿ ಹೆಚ್ಕೊಂಡು ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ರುಬ್ಲಿಕ್ಕೆ ಹಾಕಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಆಗುವಷ್ಟು ಹೋಳನ್ನು ಬಳಸಿದ್ದೇನೆ. ಹಾಗೆ ಇದಕ್ಕೆ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿ, ಒಂದು 8ರಿಂದ 10 ಪುದೀನ ಎಲೆಯನ್ನು ಬಳಸಿದ್ದೇನೆ. ನುಣ್ಣಗೆ ರುಬ್ಕೊಂಡು ನೀರನ್ನು ನೋಡಿ ಹಾಕಿ, ನೀರು ಅದಕ್ಕೆ ಹಿಡಿಸಿದರೆ ನೀರನ್ನು ಹಾಕಿ ಈ ಥರ ಸೋಸ್ಕೊಳ್ಬೇಕು, ಅಂದರೆ ಜರಡಿ ಹಿಡ್ಕೊಳ್ಬೇಕು. ಮತ್ತೇನು ಹಾಕೋದೆಲ್ಲ ಇಲ್ಲ ಇದಕ್ಕೆ. ಆದಮೇಲೆ ಇದನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಒಳ್ಳೆಯದು, ಬೆಳಗ್ಗೆ ಸೇವನೆ ಮಾಡಿದ್ರೆ ಒಳ್ಳೆಯದು. ಹಾಗೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ, ಒಂದು ಅರ್ಧ ಚಮಚ ಆಗುವಷ್ಟು ಲಿಂಬೆ ರಸವನ್ನು ಹಾಕ್ಕೊಂಡಿದ್ದೇನೆ. ಇವೆಲ್ಲ ಹಾಕಲೇಬೇಕು ಅಂತಿಲ್ಲ, ಹಾಗೇನೂ ಕೂಡ ಸೇವನೆ ಮಾಡ್ಬೋದು. ಈ ಆರೋಗ್ಯಕರವಾದ ಜ್ಯೂಸನ್ನು ನೀವು ಖಂಡಿತ ಮಾಡಿ ನೋಡಿ ಸ್ನೇಹಿತರೆ. ಇದೇ ರೀತಿಯ ಒಳ್ಳೆಯ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನ್ನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.